ವೈಭವ್ ಸೂರ್ಯವಂಶಿ ವಯಸ್ಸು ಜಸ್ಟ್ 14 ವರ್ಷ. ಆಟಕ್ಕೂ ವಯಸ್ಸಿಗೂ ಸಂಬಂಧನೇ ಇಲ್ಲ. ತಾನು ಐಪಿಎಲ್ಗೆ ಕಣಕ್ಕಿಳಿದ ಮೊದಲ ಪಂದ್ಯದಲ್ಲೇ ತನ್ನ ತಾಕತ್ತನ್ನ ಜಗತ್ತಿಗೆ ತೋರಿಸಿದ ಆಟಗಾರ. ಈ ಯಂಗ್ ಬಾಯ್ ಟೆರರ್ ಬ್ಯಾಟಿಂಗ್ ಮುಂದೆ ಘಟಾನುಘಟಿ ಬೌಲರ್ಗಳು ಡಮ್ಮಿ ಆಗ್ತಾ ಇದ್ದಾರೆ. ಕ್ರಿಕೆಟ್ ಲೋಕದಲ್ಲಿ ವೈಭವ್ ದರ್ಬಾರ್ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಮನಸ್ಸು ಮಾಡಿದ್ರೆ ವಯಸ್ಸಿನ ಚೌಕಟ್ಟು ಇಲ್ಲದೆ ಸಾಧನೆ ಮಾಡಬಹುದು ಅನ್ನೋದನ್ನ ವೈಭವ್ ತೋರಿಸಿದ್ದಾರೆ. 18ನೇ ಸೀಸನ್ ಐಪಿಎಲ್ನಲ್ಲಿ ಸಿಕ್ಕಾಪಟ್ಟೆ ಶೈನ್ ಆದ ಯಂಗ್ ಪ್ಲೇಯರ್ ವೈಭವ್ ಆಮೇಲೆ ತನ್ನ ಆಟವನ್ನು ನಿಲ್ಲಿಸ್ತಾ ಇಲ್ಲ. 2025ರ ಐಪಿಎಲ್ನಲ್ಲಿ ಶತಕ ಸಿಡಿಸಿದ ವೈಭವ್ ನಂತರ ಯೂತ್ ಏಕದಿನ ಪಂದ್ಯಗಳಲ್ಲಿ, ಯೂತ್ ಟೆಸ್ಟ್ನಲ್ಲಿ, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಶತಕದ ಮೇಲೆ ಶತಕ ಸಿಡಿಸುತ್ತಾ ಮಿಂತಾ ಇದ್ದಾರೆ. ದ್ರಾವಿಡ್ ಶಿಷ್ಯನ ಶತಕದ ಅವತಾರವನ್ನು ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. 14 ವರ್ಷದ ಈ ಯಂಗ್ ಬಾಯ್ ವೈಭವ್ ಸೂರ್ಯವಂಶಿ ರಾಜಸ್ಥಾನ್ ರಾಯಲ್ಸ್ ಪರ 2025ರ ಐಪಿಎಲ್ನಲ್ಲಿ ಕಣಕ್ಕಿಳಿದ ಮೇಲೆ ಹಿಂದೆ ತಿರುಗಿ ನೋಡಲೇ ಇಲ್ಲ. ಐಪಿಎಲ್ ಡೆಬ್ಲ್ಯೂ ಪಂದ್ಯದಲ್ಲೇ ಫಸ್ಟ್ ಬಾಲ್ನಲ್ಲೇ 6 ಸಿಡಿಸಿ ಕೆರಿಯರ್ ಆರಂಭಿಸಿದ ಸೂರ್ಯವಂಶಿ ಬ್ಯಾಟಿಂಗ್ ಆರ್ಭಟ ನಿಲ್ಲೋ ಥರ ಕಾಣ್ತಾ ಇಲ್ಲ. ಅಂಡರ್ 19 ಏಷ್ಯಾ ಕಪ್ 2025ರಲ್ಲಿ ವೈಭವ್ ಆರ್ಭಟ ಸಿಕ್ಕಾಪಟ್ಟೆ ಜೋರಾಗಿದೆ, ಅಬ್ಬರಿಸಿದ್ದಾರೆ ಅಂತಲೇ ಹೇಳ್ಬೋದು. ಏಷ್ಯಾ ಕಪ್ನಲ್ಲಿ UAE ವಿರುದ್ಧ ವೈಭವ್ ಸೂರ್ಯವಂಶಿ 95 ಎಸೆತಗಳಲ್ಲಿ 14 6 ಹಾಗೂ 9 ಬೌಂಡರಿ ನೆರವಿನಿಂದ 171 ರನ್ನ ಕಲೆ ಹಾಕಿದ್ರು. ಇದು 2025ರಲ್ಲಿ ವೈಭವ್ ಅವರ 6ನೇ ಶತಕವಾಗಿತ್ತು. ಈ ಎಲ್ಲ ಶತಕಗಳು ಏಪ್ರಿಲ್ ಅಂತ್ಯದಿಂದ ಡಿಸೆಂಬರ್ ವರೆಗೆ 7.5 ತಿಂಗಳಲ್ಲಿ ಬಂದಿದೆ. ಹಾಗಿದ್ರೆ ವೈಭವ್ ಶತಕದ ಸಾಧನೆಯನ್ನ ನೋಡ್ತಾ ಹೋಗೋಣ ಬನ್ನಿ. ಐಪಿಎಲ್ 2020ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ವೈಭವ್ ಸೂರ್ಯವಂಶಿ ಆಡಿದ್ರು. ಏಪ್ರಿಲ್ 28ರಂದು ಗುಜರಾತ್ ಟೈಟನ್ಸ್ ವಿರುದ್ಧ ವೈಭವ್ 35 ಎಸೆತಗಳಲ್ಲಿ ಶತಕ ಗಳಿಸುವ ಮೂಲಕ ಸಂಚಲನವನ್ನ ಮೂಡಿಸಿದ್ರು. ಐಪಿಎಲ್ನಲ್ಲಿ ಶತಕ ಗಳಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಐಪಿಎಲ್ ನಂತರ ವೈಭವ್ ಇಂಗ್ಲೆಂಡ್ನಲ್ಲಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡಿದ್ರು. ಭಾರತ ಅಂಡರ್ 19 ಮತ್ತು ಇಂಗ್ಲೆಂಡ್ ಅಂಡರ್ 19 ನಡುವಿನ 5 ಪಂದ್ಯಗಳ ಯೂತ್ ಏಕದಿನ ಸರಣಿಯ 5ನೇ ಪಂದ್ಯದಲ್ಲಿ ಅವರು ಕೇವಲ 52 ಎಸೆತಗಳಲ್ಲಿ ಶತಕವನ್ನು ಗಳಿಸಿದ್ರು. ವೈಭವ್ 78 ಎಸೆತಗಳಲ್ಲಿ ಅವರು 143 ರನ್ ಚಚ್ಚಿದ್ರು. ಇದರಲ್ಲಿ 10 ಸಿಕ್ಸರ್ಗಳು ಮತ್ತು 13 ಬೌಂಡರಿಗಳು ಸೇರಿವೆ. ಇಂಗ್ಲೆಂಡ್ ನಂತರ ಆಸ್ಟ್ರೇಲಿಯಾದಲ್ಲಿ ವೈಭವ್ ಅವರ ಅದ್ಭುತ ಫಾರ್ಮ್ ಮುಂದುವರಿಯಿತು. ಐಪಿಎಲ್ ಮತ್ತು ಯೂತ್ ಏಕದಿನ ಪಂದ್ಯಗಳ ನಂತರ ವೈಭವ್ ಯೂತ್ ಟೆಸ್ಟ್ನಲ್ಲಿ ಶತಕವನ್ನು ಗಳಿಸಿದ್ರು. ಭಾರತ ಅಂಡರ್ 19 ಮತ್ತು ಆಸ್ಟ್ರೇಲಿಯಾ ಅಂಡರ್ 19 ನಡುವಿನ 2 ಪಂದ್ಯಗಳ ಯೂತ್ ಟೆಸ್ಟ್ ಸರಣಿಯಲ್ಲಿ ಅವರು ಕೇವಲ 78 ಎಸೆತಗಳಲ್ಲಿ ಶತಕ ಗಳಿಸಿದ್ರು. ವೈಭವ್ 86 ಎಸೆತಗಳಲ್ಲಿ 113 ರನ್ ಗಳಿಸಿದ್ರು. ಈ ಇನ್ನಿಂಗ್ಸ್ನಲ್ಲಿ ಅವರು 9 ಬೌಂಡರಿ ಮತ್ತು 8 ಸಿಕ್ಸರ್ಗಳನ್ನು ಬಾರಿಸಿದ್ರು. ಏಷ್ಯಾ ಕಪ್ ರೈಸಿಂಗ್ ಸ್ಟಾರ್ 2025ರಲ್ಲಿ UAE ವಿರುದ್ಧ ಭಾರತ ಎ ಪರ ವೈಭವ್ ಸೂರ್ಯವಂಶಿ 32 ಎಸೆತಗಳಲ್ಲಿ ಶತಕವನ್ನು ಸಿಡಿಸಿದ್ರು. ಅವರು 42 ಎಸೆತಗಳಲ್ಲಿ 11 ಬೌಂಡರಿ ಮತ್ತು 15 ಸಿಕ್ಸರ್ ನೆರವಿನಿಂದ 144 ರನ್ ಗಳಿಸಿದ್ರು. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ವೈಭವ್ ಸೂರ್ಯವಂಶಿ ಅವರ ಪ್ರತಿಭೆ ಕೂಡ ಸ್ಪಷ್ಟವಾಗಿತ್ತು. ಬಿಹಾರ ಪರ ಆಡಿದ ವೈಭವ್ ಮಹಾರಾಷ್ಟ್ರದ ವಿರುದ್ಧ 61 ಎಸೆತಗಳಲ್ಲಿ ಅಜಯ 108 ರನ್ ಗಳಿಸಿದ್ರು. ಇದು ಅವರ T20 ವೃತ್ತಿ ಜೀವನದ 3ನೇ ಶತಕವಾಗಿದೆ. ಅಂಡರ್ 19 ಏಷ್ಯಾ ಕಪ್ 2025ರಲ್ಲಿ UAE ವಿರುದ್ಧದ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ 95 ಎಸೆತಗಳಲ್ಲಿ 171 ರನ್ ಗಳಿಸಿದ್ರು. ಈ ಇನ್ನಿಂಗ್ಸ್ನಲ್ಲಿ ಅವರು 14 ಸಿಕ್ಸರ್ಗಳು ಮತ್ತು 9 ಬೌಂಡರಿಗಳನ್ನು ಬಾರಿಸಿದ್ದಾರೆ. ಸೆಂಚುರಿ ಸಿಡಿಸೋಕೆ ಅದೆಷ್ಟೋ ಕ್ರಿಕೆಟ್ ಆಟಗಾರರು ಪರದಾಟವನ್ನು ನಡೆಸ್ತಾರೆ. ಆದರೆ ಈ ವೈಭವ್ ಸೂರ್ಯವಂಶಿ ನೀರು ಕುಡಿದಷ್ಟು ಸುಲಭವಾಗಿ ಶತಕವನ್ನು ಸಿಡಿಸ್ತಾ ಇದ್ದಾರೆ. ಇವರ ಈ ಫಾರ್ಮ್ ನೋಡಿದ್ರೆ ಆದಷ್ಟು ಬೇಗ ಟೀಮ್ ಇಂಡಿಯಾದಲ್ಲಿ ಸೇರಿಸಿಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಿದೆ. ಮುಂದಿನ T20 ವಿಶ್ವಕಪ್ನಲ್ಲೂ ಕೂಡ ಅವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.